ಕೊಪ್ಪಳ ಜಿಲ್ಲೆಯ ಕಾಟಗಿ ತಾಲೂಕಿನ ಏನು ಸೋಮನಾಳ್ ಗ್ರಾಮ ಇದೆ, ಏನು ಯಾದಗಿರಿ PSI ಪರಶುರಾಮ್ ಅವರು ನಿನ್ನೆ ಸಾವನ್ನಪ್ಪಿದ್ರು. ಆ ಸಾವು ಇವತ್ತೇನಂತಂದ್ರೆ ದಿನಕ್ಕೊಂದು ಬೆಳವಣಿಗೆ ನಡೀತಾ ಇದೆ. ಇದು ಕುಟುಂಬಸ್ಥರ ಪ್ರಕಾರ ಇದು ಒಂದು ಅನುಮಾನಾಸ್ಪದ ಸಾವು. ಇದು ಸಾವಲ್ಲ, ಒಂದು ರೀತಿ ಕೊಲೆ ಅನ್ನುವಂತ ರೀತಿಯಲ್ಲಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಈ ಗ್ರಾಮಕ್ಕೆ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಕೂಡ ಬರ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಇವತ್ತು ನಾವು ಈ ಗ್ರಾಮದಲ್ಲಿ ಒಂದು ವರದಿ ಮಾಡಿದ್ದಕ್ಕೆ ಬಂದಿರುವಂತದ್ದು. ಸೊ ಈಗ ಅವರ ಮನೆ ಬಳಿ ನಾವು ಏನು ಪರಶುರಾಮ್ ಅವರಿದ್ರು ನಿಧನರಾಗಿದ್ದಾರೆ, ಅವರ ಮನೆ ಬಳಿ ಇದ್ದೀವಿ. ಈಗ ಅವರು ಏನು ಅವರ ಅಣ್ಣ ಇದ್ದಾರೆ ಹನುಮಂತು ಅಂತೇಳಿ, ಅವ್ರ ಜೊತೆಗೆ ನಾನು ಮಾತಾಡ್ತಾ ಹೋಗ್ತೀನಿ. ಏನು ಎತ್ತ ಈಗ ಅವರು ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಾರೆ ಅನ್ನೋದನ್ನ ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ PSI ಪರಶುರಾಮ್ ಅವರು ಈ ಗ್ರಾಮಕ್ಕೆ ಒಂದು ಆದರ್ಶ ಹುಡುಗ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ತಾವೇನ್ ಹೇಳ್ತಾರೆ? ಅದ್ರಾಗೆ ಏನು ಅನುಮಾನನೇ ಇಲ್ಲ. ಅವನು ಅನುಕರಣೀಯ ವ್ಯಕ್ತಿ. ಮೊದಲು ಬಾಲ್ಯದಿಂದಲೂ ಕೂಡ ಅತ್ಯಂತ ಆಕ್ಟಿವ್ ಆಗಿ ಇರ್ತಕ್ಕಂಥವ್ರು. ಎಲ್ಲ ಓದಿನಲ್ಲಿ ಮತ್ತೆ ಸ್ಪೋರ್ಟ್ಸ್ ಅಲ್ಲಿ ಯಾವುದೇ ಇರಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥವ್ರು. ಈಗ ಅವರು ಸಾವಾಗಿದೆ, ಅವ್ರಿಗೆ ವರ್ಗಾವಣೆ ಮಾಡಲಾಗಿತ್ತು ಮತ್ತು ಅವರಿಗೆ ಹಣದ ಬೇಡಿಕೆ ಇಡಲಾಗಿತ್ತು ಅನ್ನೋ ಒಂದು ಆರೋಪ ಇರುವಂತದ್ದು. ನೀವು ಕೂಡ ಅದನ್ನೇ ಆರೋಪ ಮಾಡ್ತಿರೋದು. ಏನು ಯಾಕೆ ಅಂತ? ಅದೇ ನಾನು ಅವನ ಸಾವುಕ್ಕಿಂತ ಮುಂಚೆ ಒಂದ್ ದಿವಸ ಮುಂಚೆ ನನ್ನ ಹತ್ರ ಹೇಳ್ಕೊಂಡಿದ್ದ ಏನಾಗಿದೆ ಅಲ್ಲಿ ಘಟನೆ ಅಂತ. ಆಕ್ಚುಲಿ 7 ತಿಂಗಳಾಗಿದ್ದಲ್ಲ, ಯಾದಗಿರಿ ಟೌನ್ ಸ್ಟೇಷನ್ ಚಾರ್ಜ್ ತಗೊಂಡು 7 ತಿಂಗಳಾಗಿದ್ದು. 7 ತಿಂಗಳಲ್ಲಿ ಒಂದು ವರ್ಷದಲ್ಲಿ 4 ತಿಂಗಳ ಎಲೆಕ್ಷನ್ ಟ್ರಾನ್ಸ್ಫರ್ ದೇವರಗಣಗಾಪುರಲ್ಲಿ 4 ತಿಂಗಳ ಮಾಡಿದ. ಇನ್ನು 7 ತಿಂಗಳ ಮಾತ್ರ ಇಲ್ಲಿ ಮಾಡಿದ್ದ. ಇನ್ನು ಸುಮಾರು 4-5 ತಿಂಗಳ ಇಲ್ಲಿ ಬ್ಯಾಲೆನ್ಸ್ ಇತ್ತು, 1 ವರ್ಷ ಆಗ್ಲಿಕ್ಕೆ. ಅದನ್ನೇ MLA ಹೋಗಿ ಕೇಳಿದಾನತ್, ಸರ್ ನಂದು ಇನ್ನೂ 1 ವರ್ಷ ಆಗಿಲ್ಲ, ಕಂಪ್ಲೀಟ್ ಆಗಿಲ್ಲ, ನೀವು ಈಗಲೇ ಟ್ರಾನ್ಸ್ಫರ್ ಮಾಡಿದ್ರಿ. ಇಲ್ಲಪ್ಪ, ನೀನು ಕಂಟಿನ್ಯೂ ಮಾಡ್ಬೇಕಂದ್ರೆ ನನಗೆ ಇಷ್ಟು ಕೊಡಬೇಕು, ಇಲ್ಲಾಂದ್ರೆ ಬೇರೆಯವ್ರು ಇದ್ದಾರೆ ಕೊಡ್ಲಿಕ್ಕೆ, ನೀನು ಟ್ರಾನ್ಸ್ಫರ್ ತಗೊಂಡು ಹೋಗು ಅಂತ. ಅಲ್ಲ ಸರ್, ಈಗ ಟ್ರಾನ್ಸ್ಫರ್ ಬಗ್ಗೆ ಈ ಮುಂಚೆ ಏನಾದ್ರೂ ನಿಮ್ಮ ಮುಂದೆ ಹೇಳ್ಕೊಂಡಿದ್ರ? ಅದೇ ಹೇಳ್ಕೊಂಡಿದ್ದೆ ಸರ್. ಅದೇ MLA ಅವರು ಈ ತರ ಬೇಡಿಕೆ ಇಟ್ಟಿದ್ದಾರೆ ನನಗೆ ಅಂತ ಹೇಳ್ಕೊಂಡಿದ್ರು. ನೀವೇನ್ ಹೇಳಿದ್ರಿ ಸರ್? ನಾವು ಹೇಳಿದ್ವಿ, ನಮ್ಮ ಹತ್ರ ಅಷ್ಟು ದುಡ್ಡು ಅಂತ ಇಲ್ಲ, ನಮ್ಗೆ ಕೊಡ್ಲಿಕ್ಕೆ ಆಗೋದಿಲ್ಲ, ಎಲ್ಲಿ ಕೊಡ್ತಾರಲ್ಲ ನೌಕರಿ ಮಾಡೋದು, ಏನು ತೊಂದರೆ ಇಲ್ಲ ಅಂತ ಹೇಳಿದೆ ನಾನು. ಆಯ್ತು, ಅಷ್ಟೇ ಮಾಡ್ತೀನಿ, ನಾನು SP ಆಫೀಸ್ ತಗೊಳ್ಳೋದು. ಮೋಸ್ಟ್ಲಿ ಟ್ರಾನ್ಸ್ಫರ್ ಮಾಡಿರಲ್ಲ, ಪ್ಲೇಸ್ ಕೊಟ್ಟಿಲ್ಲ, ಪ್ಲೇಸ್ ಇರ್ಲಾರ್ದೇನೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅದು ಸರ್, ಈಗ ಆಸ್ ಪರ್ ರೂಲ್ ಪ್ರಕಾರ ವರ್ಗಾವಣೆ ಮಾಡಬೇಕಾದ್ರೆ 1 ವರ್ಷ ಬೇಕಂತಾರೆ. ಇವ್ರನ್ನ 7 ತಿಂಗಳಲ್ಲಿ ಟ್ರಾನ್ಸ್ಫರ್ ಮಾಡಿರೋದು ಉದ್ದೇಶ ಏನಂತ? ಅದೇ ದುಡ್ಡು ಮಾಡ್ಬೇಕನ್ನೋ ನಾವು ಕೀಳ್ಬೇಕು ಅನ್ನತಕ್ಕಂಥ ಮನೋಭಾವ MLA ಅವರಿಗೆ. ಈಗ ಇನ್ನೊಂದು ಪ್ರಮುಖ ಪ್ರಶ್ನೆ ಏನಂತಂದ್ರ, ನಿಮ್ಮ ಬ್ರದರ್ಗೆ 8-10 ನೌಕರಿಗಳು ಸಿಕ್ಕಿದ್ದು, ಇದನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರೆ ಅವ್ರು PSI ಅಂತ? ಇಲ್ಲ, ಅವನಿಗೊಂದು ಕನಸಿತ್ತು. ಈ ನಾವು ದಲಿತ ಕುಟುಂಬದಿಂದ ಬಂದಿರೋದ್ರಿಂದ ಅತಿ ಹೆಚ್ಚು ನಮ್ಮ ಭಾಗದಲ್ಲಿ, ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ನೋಡಿರ್ತೀರಿ ಶೋಷಣೆಗಳು, ಅತ್ಯಾಚಾರಗಳು, ಕ್ರಮಗಳು ಇವೆ. ಇದಕ್ಕೆ ನಾನೇನಾದ್ರೂ ಕಡಿವಾಣ ಹಾಕ್ಬೇಕು ಅಂತ ಉನ್ನತ ಹುದ್ದೆಗೆ ಹೋದ್ರೆ ಅದನ್ನ ನಾವು ತಡೆ ಹಿಡಿಬಹುದು, ಶೋಷಿತರಿಗೆ ದಲಿತರಿಗೆ ಏನೋ ನ್ಯಾಯ ಕೊಡಿಸೋಕ್ ಸಾಧ್ಯ ಆಗುತ್ತೆ ಅಂತಕ್ಕಂಥ ಭಾವನೆಯಿಂದ ಈ ಇಲಾಖೆನ ಆಯ್ಕೆ ಮಾಡ್ಕೊಂಡಿರೋದು. ಇಲ್ಲಾಂದ್ರೆ ಈ ಮಹಾನಗರ ಪಾಲಿಕೆ ಬಳ್ಳಾರಿಯಲ್ಲಿ ಒಳ್ಳೆ ಇಲಾಖೆ ಇತ್ತು, ಒಳ್ಳೆ ಕೆಲಸ ಚೆನ್ನಾಗಿತ್ತು. ಅಲ್ಲಿ ರಿಲೀವ್ ಮಾಡಬೇಕಾದ್ರೆ ಅಲ್ಲಿ ಕಮಿಷನರ್ ಹೇಳ್ದ, ಬೇಡ ಪರಶುರಾಮ್, ಆ ಇಲಾಖೆಗೆ ಹೋಗ್ಬೇಡ, ನೀವು ಇಲ್ಲೇ ಕಮಿಷನರ್ ಆಗ್ತೀರಿ, ಒಳ್ಳೆ ಪೋಸ್ಟ್ ಇದೆ, ಬೇಡ ಅಂತ ಅವ್ರು ಕಮಿಷನರ್ ಹೇಳಿದ್ರು. ಅವತ್ತು ರಿಲೀವ್ ಮಾಡಬೇಕಾದ್ರೆ ಅವರು ಅವತ್ತೇ ಕಮಿಷನರ್ಗೆ ಹೇಳಿದ್ರು, ಇಲ್ಲ ಸರ್, ನಾನು ನಮ್ಮ ಜನರಿಗೆ ಏನಾದ್ರೂ ಮಾಡೋಣ, ಇಲ್ಲಿದ್ರೆ ನಾನು ಇಲಾಖೆಗೆ ಅಷ್ಟೇ ಗೊತ್ತಾಗ್ತೀನಿ, ಬಟ್ ಅಲ್ಲೇ ಆದ್ರೆ ಪಬ್ಲಿಕ್ ಸೆಕ್ಟರ್ ಆಗತ್ತೆ, ಜನರಿಗೆ ಏನಾದ್ರೂ ಸೇವೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಇಚ್ಛೆಯಿಂದ ಈ ಪೊಲೀಸ್ ಇಲಾಖೆಗೆ ಬಂದಿದ್ದು. ಅಲ್ಲ, ಅವರಿಗೆ ಗೊತ್ತಿದ್ದು ಟ್ರಾನ್ಸ್ಫರ್ ಮಾಡಿರ, ಗೊತ್ತಿರ್ಲಾರ್ದಂಗ ಅವರಿಗೆ ವರ್ಗಾವಣೆ ಮಾಡಿರುವಂತದ್ದ? ಪರಶುರಾಮ್ ಅವರಿಗೆ ವರ್ಗಾವಣೆ ಮಾಡಿರೋದು ಗೊತ್ತಿದ್ದು ಮಾಡ್ಯಾರ, ಗೊತ್ತಿರ್ಲಾರ್ದಂಗ ಮಾಡಿದಾರಂತ ವರ್ಗಾವಣೆ? ಇಲ್ಲ, ಗೊತ್ತಿದ್ದೇ ಮಾಡ್ಯಾರ, ಉದ್ದೇಶ ಪೂರ್ವಕವಾಗಿ ದುಡ್ಡಿನ ಸಲುವಾಗಿನೇ ಮಾಡ್ಯಾರ. ಅವ್ರು ಯಾರಾದ್ರೂ ಲೀಡರ್ಗಳಿಗೆ, ಎಕ್ಸಾಂಪಲ್ ಇಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗೆ ಅವರು ಇದ್ರು, ಅಲ್ಲಿ ಪ್ರಿಯಾಂಕಾ ಖರ್ಗೆ ಇದ್ರು, ಇವ್ರಿಗೆ ಯಾರಿಗಾದ್ರೂ ಅವ್ರು ಸಂಪರ್ಕ ಮಾಡಿ ಏನಾದ್ರು ಮನವಿ ಮಾಡಿಕೊಂಡಿದ್ರ ವರ್ಗಾವಣೆ ವಿಷಯವಾಗಿ? ಅದು ಸಂಪರ್ಕ ಮಾಡಿರೋದು ಗೊತ್ತಿಲ್ಲ. ಒಂದು ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಈ ತರ ಟ್ರಾನ್ಸ್ಫರ್ ನಡೆದಿದೆ ಅಂತಕ್ಕಂಥದ್ದು ಹೇಳಿದ್ದೀನಿ ಅಂತಕ್ಕಂಥದ್ದು ಗೊತ್ತು. ಈಗ ನೀವ್ ಏನ್ ಬೇಡಿಕೆ ಇಡ್ತೀರ ಅನ್ಮಾತ್? ಈಗ ನಿಮ್ಮ ಬ್ರದರ್ ಸಾವನ್ನಪ್ಪಿರೋದು ಏನ್ ನಿಮ್ಗೆ ನನ್ನ ಅನುಮಾನ ಮೂಡಿಸಿದೇನಾ, ಅಥವಾ ಅದಕ್ಕೆ ಏನ್ ಬೇಡಿಕೆ ಇಡ್ತೀರ ಅಂತ? ಅನುಮಾನನೂ ಇದೆ, ಯಾಕಂದ್ರೆ ಇದು ಹೆಂಗ ಆಯ್ತು ಅಂತ ನಮಗೆ ಗೊತ್ತಿಲ್ಲ. ಏನೋ 100% ಆತ್ಮಹತ್ಯೆ ಮಾಡ್ಕೊಳ್ಳುವಂತ ವ್ಯಕ್ತಿ ನಮ್ಮ ಬ್ರದರ್ ಅಲ್ಲ. ಅವನು ಎಷ್ಟೋ ಸಮಸ್ಯೆಗಳನ್ನ ಮೆಟ್ಟಿ ನಿಂತಿರ್ತಾವ, ಇಂಥ ಸಣ್ಣ ಪುಟ್ಟ ಸಮಸ್ಯೆಗೆ ಎದುರಂತವನಲ್ಲ. ಹಾಗಾಗಿ ಏನೋ ಆಗಿದೆ, ಅದು ನಮಗೆ ಆ ತಪ್ಪಿಸ್ತಾರೆ ಯಾರದಾರ ಅವ್ರ ವಿರುದ್ಧ ಕಠಿಣ ಶಿಕ್ಷೆ ಆಗ್ಬೇಕು. ಮತ್ತೆ ಆ ವ್ಯಕ್ತಿ ಏನದನಲ್ಲ, ಅವನ ಶಾಸಕತ್ವ ಸ್ಥಾನವನ್ನು ರದ್ದುಪಡಿಸಬೇಕು. ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಪಡಿಬೇಕು, ಈ ತಕ್ಷಣದಿಂದನೇ ರಾಜೀನಾಮೆ ಪಡಿಬೇಕು ಅವ್ರು.
ಇದು ನಿಮ್ ಬ್ರದರ್ ಸಾವಿಗೆ ಶಾಸಕರು ಮತ್ತು ಶಾಸಕರ ಪುತ್ರನೇ ಕಾರಣ ಅಂದ್ರೆ 100% ಶಾಸಕ ಮತ್ತು ಅವ್ರ ಪುತ್ರ ಅವರಿಬ್ಬರೇ ಕಾರಣ. ಈಗ ನಿನ್ನೆ ಸಚಿವರು ಬಂದಿದ್ರು ಶಿವರಾಜ್ ತಂಗಡಿಗೆ, ಏನಂತ ಅವ್ರು ನಿಮಗೆ ಭರವಸೆ ಕೊಟ್ಟಿದ್ದಾರೆ? ಮಾನ್ಯ ಸಚಿವರು ನಮ್ಮ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ರು. ಅವರು ಹೇಳಿದ್ರು, ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಗೊಂಬಂದು ನಮ್ಮ ಸರ್ಕಾರದಿಂದ ಏನು ಸಾಧ್ಯ ಇದೆ ಸರ್ಕಾರ ಮಟ್ಟದಲ್ಲಿ ಅದನ್ನು ಕೊಡಿಸ್ಲಿಕ್ಕೆ ನಾನು ವ್ಯವಸ್ಥೆ ಮಾಡಿದೆ ಅಂತ ಭರವಸೆ ಕೊಟ್ಟಿದ್ದಾರೆ. ಭರವಸೆ ಇದೆನಾ? ಮಂತ್ರಿ ಮೇಲೆ ಭರವಸೆ ಇದೆ, ಮಾಡಿಕೊಡ್ತಾರ ಅನ್ನೋ ಭರವಸೆ ಇದೆ. ಇದು ಪರಶುರಾಮ್ ಅವರ ಸಹೋದರರಾದಂಥ ಹನುಮಂತಪ್ಪ ಅವರ ಮಾತು. ಏನಂತಂದ್ರೆ ಇದು ಅನುಮಾನಾಸ್ಪದವಾಗಿ ನಮಗೆ ಇದೆ, ಇದು ಸಂಪೂರ್ಣ ಉದ್ದೇಶಪೂರ್ವಕವಾಗಿ ಹಣದ ಸಲುವಾಗಿನೇ ಈ ಒಂದು ಸಾವನ್ನು ಅಪ್ಪಿರೋದು ನಮ್ಮ ತಮ್ಮ ಎನ್ನುವ ಮಾತನ್ನು ಹೇಳಿರುವಂತದ್ದು. ಕ್ಯಾಮರಾಮನ್ ಪಾಂಡು ಜೊತೆ ರಾಜು ಬಿಆರ್, ನ್ಯೂಸ್ ಫಸ್ಟ್, ಸೋಮನಾಳ್ ಗ್ರಾಮ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.